ಕಡಿಮೆ ಎಣ್ಣೆ ತುಪ್ಪನ ಬಳಸ್ಕೊಂಡು ತುಂಬ ಆರೋಗ್ಯಕರವಾಗಿ ರುಚಿಯಾಗಿ ಹಾಗೆಯೇ ಕಿತ್ತಳೆ ಹಣ್ಣನ್ನು ಸೇರಿಸ್ಕೊಂಡು ಇವತ್ತು ನಾನು ಕೇಸರಿಬಾತ್ ಮಾಡೋ ವಿಧಾನನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. 5ರಿಂದ 10 ನಿಮಿಷದಲ್ಲಿ ಕೇಸರಿಬಾತ್ ರೆಡಿಯಾಗುತ್ತೆ. ಹೋಟೆಲ್ನಲ್ಲೆಲ್ಲ ತುಂಬ ಎಣ್ಣೆ ತುಪ್ಪ ಹಾಕಿ ಮಾಡ್ತಾರೆ. ತಿನ್ನೋದಕ್ಕೆ ನೋಡೋದಕ್ಕೆಲ್ಲ ರುಚಿಯಾಗಿರುತ್ತೆ, ಬಟ್ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಈ ವಿಧಾನದಲ್ಲಿ ಮಾಡಿಕೊಂಡ್ರೆ ಹೆಲ್ದಿ ವೈಸು ತುಂಬ ಒಳ್ಳೆಯದು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವಸುಸ್ ಕಾರ್ನರ್ ಕನ್ನಡ ಚಾನಲ್ಗೆ ಸ್ವಾಗತ. ಫಸ್ಟಿಗೆ ಕೇಸರಿಬಾತ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಬಾಣಲೆ ತೊಗೊಂಡಿದ್ದೀನಿ. ಅದಕ್ಕೆ 1/4 ಕಪ್ ಆಗುವಷ್ಟು ಎಣ್ಣೆ ಮತ್ತು 1/4 ಕಪ್ ಆಗುವಷ್ಟು ತುಪ್ಪ ಎರಡೂ ಸೇರಿಸಿ 1/2 ಕಪ್ ಆಗುವಷ್ಟು ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ ನಾನು 1/2 ಕಪ್ ಆಗುವಷ್ಟು ಎಣ್ಣೆ ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ ರವೆನ ಮೊದಲೇ ಹುರಿದು ರೆಡಿ ಮಾಡಿ ಇಟ್ಕೊಂಡಿರೋಂಥ ರವೆನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಯಾಗಿರೋ ಎಣ್ಣೆ ತುಪ್ಪನೆಲ್ಲ ರವೆ ಅಬ್ಸರ್ವ್ ಮಾಡ್ಕೊಳ್ಳೋವರೆಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಥರ ರವೆನ ಫಸ್ಟು ಚೆನ್ನಾಗಿ ಹುರ್ಕೊಂಡಿರಬೇಕು. ಇವಾಗ ಪಕ್ಕದಲ್ಲಿ ಬಿಸಿಯಾಗಿ ಕುದಿಯೋಕೆ ಇಟ್ಕೊಂಡಿರೋ ಅಂಥ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ರವೆಗೆ 1.5 ಕಪ್ ಆಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಕುದೀತಾ ಇದ್ದಂಥ ನೀರಿದು. ಇದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಉದುದ್ರಾಗಿ ಸಾಫ್ಟಾಗಿ ಬರುತ್ತೆ ಕೇಸರಿಬಾತು. ಈ ಥರ ಮಾಡ್ಕೊಳ್ಳೋದ್ರಿಂದ ನೀರನ್ನು ಕರೆಕ್ಟ್ ಹದವಾಗಿ ಹಾಕ್ಕೊಂಡಿರಬೇಕು. 1 ಕಪ್ ರವೆಗೆ 1.5 ಕಪ್ ಅಷ್ಟು ನೀರು ಬೇಕಾಗುತ್ತೆ. ಆವಾಗ ನಿಮಗೆ ಮೃದುವಾಗಿ ಮತ್ತು ತುಂಬ ಗಟ್ಟಿಯಾಯಿತು ಅಂತಲೂ ಅನಿಸೋದಿಲ್ಲ, ಮತ್ತು ತುಂಬ ತೆಳುವಾಯಿತು ಅಂತಲೂ ಅನಿಸೋದಿಲ್ಲ. ನೀರೆಲ್ಲ ಅಬ್ಸರ್ವ್ ಆಗೋವ್ರಿಗೆ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ 1 ಕಪ್ ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. 1 ಕಪ್ ರವೆಗೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ಇದು ಸ್ವೀಟ್ ಆಗಿರೋದ್ರಿಂದ ಕೇಸರಿಬಾತು ಈಕ್ವಲ್ ಆಗಿ ನಾವು ಎಷ್ಟು ಸ್ವೀಟ್ ಹಾಕಬೇಕೋ ಎಷ್ಟು ಸಿಹಿ ಹಾಕಬೇಕೋ ಅಷ್ಟು ಹಾಕಲೇಬೇಕು. ನಾನು ಈಕ್ವಲ್ ಕ್ವಾಂಟಿಟಿನಲ್ಲಿ ಹಾಕ್ಕೊಂಡಿದ್ದೀನಿ. ರವೆ 1 ಕಪ್ ತೊಗೊಂಡಿದ್ದೆ, ಸಕ್ಕರೆ ಕೂಡ 1 ಕಪ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಕ್ಕರೆ ನೀರನ್ನೆಲ್ಲ ರವೆ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು. ಅಲ್ಲಿವರೆಗೆ ಕೈ ಬಿಡ್ದಾಗಿ ಥರ ತಿರುಗಿಸ್ತಾ ಇರಬೇಕು. ಮತ್ತು ಇಲ್ಲಿ ನಾನು ಯಾವುದೇ ಥರದ ಫ್ಲೇವರ್ ಆ್ಯಡ್ ಮಾಡ್ತಾ ಇಲ್ಲ. ಇದಕ್ಕೆ ಕಿತ್ತಳೆ ಹಣ್ಣನ್ನು ಹಾಕ್ತಾ ಇರೋದ್ರಿಂದ ಅದರದೇ ಫ್ಲೇವರು ಇದಕ್ಕೆ ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಏಲಕ್ಕಿ ಪುಡಿ ಆಗಿರ್ಬೋದು ಅಥವಾ ಇನ್ಯಾವುದೇ ಫ್ಲೇವರ್ನಲ್ಲಿ ನಾನು ಸೇರಿಸ್ತಾ ಇಲ್ಲ. ಈ ಥರ ನೋಡಿ ಗಟ್ಟಿ ಆಯಿತು, ಇನ್ನೇನು ಆಫ್ ಮಾಡೋ ಸ್ಟೇಜಿಗೆ ಬಂದಿದೆ ಅಂತ ಅನ್ನೋ ಟೈಮ್ನಲ್ಲಿ ನಾವಿಲ್ಲಿ ಕಿತ್ತಳೆ ಹಣ್ಣನ್ನು ಸೇರಿಸ್ಕೊಳ್ಬೇಕು. ಇದಕ್ಕೆ ಒಂದು ಕಿತ್ತಳೆ ಹಣ್ಣನ್ನು ಈ ಥರ ಬಿಡಿಸ್ಕೊಂಡು ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೆಶ್ ಆಗಿರೋವಂಥದ್ದು, ಸ್ವಲ್ಪ ಬೀಜ ಮತ್ತು ನಾರನ್ನೆಲ್ಲ ತೆಕ್ಕೊಂಡಿರಬೇಕು. ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ. ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಣ್ಣನ್ನು ನಾವು ನೈಸರ್ಗಿಕವಾಗಿರೋದ್ರಿಂದ ಅದನ್ನು ಹಾಗೆ ತಿನ್ನಬೇಕು, ಬೇಯಿಸಬಾರ್ದು. ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಈ ಬಿಸಿಗೇನೆ ಆ ಪಲ್ಪೆಲ್ಲ ಇದಕ್ಕೆ ಮಿಕ್ಸ್ ಆಗುತ್ತೆ ಕೇಸರಿಬಾತ್ ಜೊತೆಗೆ. ಹಾಗಾಗಿ ಇದನ್ನ ಇವಾಗ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಮುಚ್ಚಿ ಬಿಟ್ಬಿಡಬೇಕು. ಹೀಗೆ ಮಿಕ್ಸ್ ಮಾಡಿಬಿಟ್ಟು ಕಿತ್ತಳೆ ಹಣ್ಣೆಲ್ಲ ಚೆನ್ನಾಗಿ ಕೇಸರಿಬಾತ್ ಜೊತೆಗೆ ಬೆರೆತ್ಕೊಳ್ಳುತ್ತೆ. ಬೆರೆತಾದಮೇಲೆ ಇದನ್ನು ಸರ್ವ್ ಮಾಡ್ಕೊಳ್ಬೇಕು. ನೋಡಿ, ರುಚಿಯಾಗಿರೋವಂಥ ಬಿಸಿಯಾದಂಥ ಆರೋಗ್ಯಕರವಾದಂಥ ಕಿತ್ತಳೆ ಹಣ್ಣಿನ ಕೇಸರಿಬಾತ್ ರೆಡಿ ಆಯಿತು. ರೆಸಿಪಿ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ತಪ್ಪದೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ವ್ಯೂವರ್ಸ್ ಯಾರಿದ್ದೀರಾ, ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ, ಸಹಕರಿಸಿ.